ಹಲೋ ಫ್ರೆಂಡ್ಸ್, ನಿಮಗೆ ಹೋಮ್ ಮೇಡ್ ಚಕ್ಕುಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 kg ಅಕ್ಕಿ ಹಿಟ್ಟು, 200 ಗ್ರಾಮ್ ಕಡಲೆ, ಕರ್ಬೇವಿನ ಸೊಪ್ಪು, ಒಂದು ತುಪ್ಪ 1 ಕಪ್ಪು, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಎಳ್ಳು ಮತ್ತು ಉಪ್ಪು. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಚಕ್ಕುಲಿ ನೀವು ಮನೆಯಲ್ಲೇ ಸ್ನ್ಯಾಕ್ಸ್ ಬೇಕು ಊಟದ ಜೊತೆಗೆ ಅಂತಂದರೆ ಮಾಡ್ಕೋಬೋದು, ತುಂಬ ಈಸಿ. ಮೊದಲಿಗೆ 1 kg ಅಕ್ಕಿ ಹಿಟ್ಟನ್ನು ಪಾತ್ರೆ ಒಳಗಡೆ ಹಾಕೊಳ್ಬೇಕು. ಇದು 1 ರಾಡಿ ಹಿಟ್ಟಿರೋದಂತಂದು. ಬಿಳಿ ಎಳ್ಳು, ಜೀರಿಗೆ ಹಾಕೋದ್ರಿಂದ ನಿಮಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಚಕ್ಕುಲಿ. ಇದು ಬಂದು ಮೆಣಸಿನ ಪುಡಿ ಮತ್ತು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಕಲಿಸ್ಕೋಬೇಕು. ನೋಡಿ ಯಾವ ರೀತಿ ಕಲಿಸ್ತೀವಿ ಅಂತಂದ್ಬಿಟ್ಟು. ನಂತರ ಕಡಲೆನ ಪೌಡ್ರ್ ಮಾಡ್ಕೋಬೇಕು. ಯಾಕೆಂದರೆ ಕಡಲೆ ಹಿಟ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಕಡಲೆನ ಪೌಡ್ರ್ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಕ್ಕುಲಿ. ನಾವೇನು ಕಡಲೆ ತಗೊಂಡಿದ್ವಿ ಅದನ್ನು ಪೌಡ್ರ್ ಮಾಡ್ಕೊಂಡು ಅದನ್ನು ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದು ಹಾಕ್ಬಿಟ್ಟು ತುಪ್ಪನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬೇಕು. ತುಪ್ಪ ಚೆನ್ನಾಗಿ ಕಾದ್ಬಿಟ್ಟು ಹಾಕಿದ್ರಂದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಅಜ್ವಾನೂ ಹಾಕ್ಬೋದು. ಅಜ್ವಾನ ಬೇಕು ಅಂದರೆ ಹಾಕೋಬೋದು. ಅದು ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ. ತುಪ್ಪ ಕಾದ ನಂತರ ಈ ಬೌಲ್ ಒಳಗಡೆ ಹಾಕೋಬೇಕು. ಅದನ್ನು ಬಿಸಿ ತುಪ್ಪನೇ ಹಾಕೋಬೇಕು. ಆರಾಗಿರೋ ತುಪ್ಪ ಆದರೆ ಚೆನ್ನಾಗಿ ಬರೋಲ್ಲ. ಬಿಸಿ ತುಪ್ಪ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚಕ್ಕುಲಿ ಚೆನ್ನಾಗಿ ಬರ್ತದೆ. ಇದನ್ನು ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ನೀಟಾಗಿ ನೋಡಿ, ನಾವೇನೇನು ಹಾಕಿದ್ದೀವಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಸ್ವಲ್ಪ ಆರಿದ್ಮೇಲೆ ಇದನ್ನು ಕೈಯಲ್ಲೇ ಕಲಿಸ್ಕೋಬೋದು. ಕೈಯಲ್ಲೇ ತುಪ್ಪನ ಹಾಕ್ಬಿಟ್ಟು ನೀಟಾಗಿ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಕೈಗೆ ಅದು ಅಂಟಬಾರ್ದು. ಆ ರೀತಿ ಕಲಿಸ್ಕೋಬೇಕು. ಇದು ಹಾಕೋದ್ರಿಂದ ತುಪ್ಪದ ಚಕ್ಕುಲಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಯಾವ ರೀತಿ ಕಲಿಸ್ತಿದ್ದೀವಿ ಅಂತ. ಒಂಚೂರು ಗಂಟು ಬರೋದ್ರ ರೀತಿ ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಉಗುರು ಬೆಚ್ಚಿನ ಬಿಸಿನೀರು ಕಾಯಿಸ್ಕೋಬೇಕು. ಬಿಸಿನೀರನ್ನ ಕಲಿಸ್ಬಿಟ್ಟು ಒಳಗಡೆಗೆ ಒಂದು ಹದದಲ್ಲಿ ಹಾಕ್ಕೊಂಡು ಕಲಿಸ್ಬೇಕು. ಅದನ್ನು ನಾವು ಫಸ್ಟೇ ನೀರು ಹಾಕಿ ಕಲಿಸಿದ್ರೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಫಸ್ಟ್ ತುಪ್ಪ ಹಾಕ್ಬಿಟ್ಟು ನಂತರ ಅದನ್ನು ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಂಡು ನಂತರ ಇವಾಗ ಬಿಸಿನೀರು, ಉಗುರು ಬೆಚ್ಚಿನ ಬಿಸಿನೀರು ತಗೊಂಡು ಹಾಕ್ಕೊಂಡು ನೀಟಾಗಿ ಕಲಿಸ್ಬೇಕು. ಇವಾಗ ಸ್ವಲ್ಪನೇ ಹಾಕೊಂಡು ಕಲಿಸೋದ್ರಿಂದ ಅದು ನೀಟಾಗಿ ಬರುತ್ತೆ. ಯಾವುದೇ ರೀತಿ ಗಂಟು ಆಗಲ್ಲ, ನೀಟಾಗಿ ಚೆನ್ನಾಗಿರುತ್ತೆ, ಗಂಟು ಬರಲ್ಲ ಅದು. ಅದರಿಂದ ಸ್ವಲ್ಪನೇ ಹಾಕಬೇಕು. ಅದು ನಿಮಗೆ ಗೊತ್ತಾಗುತ್ತೆ. ಅದು ಚಕ್ಕುಲಿ ಹಿಟ್ಟು ಯಾವ ಥರ ಅಂದರೆ ನೀವು ಚಪಾತಿ ಹಿಟ್ಟನ್ನು ಕಲಿಸ್ತೀರಲ್ಲ ಅದೇ ರೀತಿ ಒಂದು ಅದಕ್ಕೆ ಬರಬೇಕದು. ಅಲ್ಲಿವರೆಗೂ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ನೀರು ಊದ್ಬಿಟ್ರೆ ತೆಳು ಆಗಿಬಿಡ್ತದೆ. ತೆಳು ಆಗಿಬಿಟ್ರೆ ಚಕ್ಕುಲಿ ಚೆನ್ನಾಗಿ ಬರೋಲ್ಲ, ಒಂದು ಶೇಪ್ ಬರೋಲ್ಲ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದ್ರಿಂದ ತುಂಬ ಶೇಪ್ ಚೆನ್ನಾಗಿ ಬರುತ್ತೆ. ಮತ್ತು ಗಂಟು ಯಾವುದೇ ರೀತಿ ಗಂಟಿರಲ್ಲ. ನೋಡಿ, ಈ ಅದಕ್ಕೆ ಕಲಿಸ್ಕೋಬೇಕು. ಈ ಹದ ಬರಬೇಕು. ಈ ಹದ ಬಂದರೆ ನಿಮಗೆ ಚಕ್ಕುಲಿನ ಹಾಕಿದ್ರೆ ಶೇಪು ಚೆನ್ನಾಗಿ ಬರುತ್ತೆ. ಈ ಹದ ಬಂದ ತಕ್ಷಣ ಒಂದು 5 ರಿಂದ 10 ನಿಮಿಷ ಬಿಟ್ಟು ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕಿಡ್ಬೇಕು. ಅದು ಒಂದು 10 ನಿಮಿಷ ಉನಿಬೇಕು. ಉಂದರೆ ತುಂಬ ಚೆನ್ನಾಗಿರುತ್ತೆ.
ಉನಿಲ್ಲ ಅಂತಲೂ ಹಾಕ್ಬೋದು, ಏನಾಗಲ್ಲ. ಆದರೆ ಒಂಥರ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈ ಜಾಮೂನ್ ಟೈಪಲ್ಲಿ ಜಾಮೂನ್ 10 ನಿಮಿಷ ಯಾವಾಗ ಬಿಟ್ಟು ಹಾಕ್ತೀವಿ ಅದು ಕ್ರಿಸ್ಪಿಯಾಗಿ ಬರುತ್ತಲ್ಲ, ಅದೇ ರೀತಿ ಚಕ್ಲಿನೂ ಅಷ್ಟೇ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೋಬೇಕು. ಅದನ್ನು ಚೆನ್ನಾಗಿ ಕಾದ ನಂತರ ನಿಮಗೆ ನಂದಿನಿ ಡೈರಿಯಲ್ಲಿ ನೋಡಿರ್ಬೋದು ಬೆಣ್ಣೆ ಮುರುಕು ಅಂತ ಬರುತ್ತೆ. ಅವರು ಬೆಣ್ಣೆ ಹಾಕಲ್ಲ, ಬೆಣ್ಣೆನ ಕಾಯಿಸ್ಬಿಟ್ಟು ಹಾಕ್ತಾರೆ ಅಷ್ಟೇ. ಇದು ನಾವು ಮಾಡೋದು ಚಕ್ಲಿ ಮುರುಕು. ಇದು ತುಪ್ಪದ ಮುರುಕು ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವು ತುಪ್ಪ ಹಾಕ್ಬಿಟ್ಟು ಕಲಸಿರ್ತೀವಿ, ಅವರು ಬೆಣ್ಣೆನ ಕಾಯಿಸ್ಬಿಟ್ಟು ಹಾಕಿರ್ತಾರೆ. ಈ ಚೆನ್ನಾಗಿ ಕಾದರೆ ಆ ಎಣ್ಣೆಗೆ ಹಾಕೋದ್ರಿಂದ ಆ ಎಣ್ಣೆ ಕಾವು ಸ್ವಲ್ಪ ಕಮ್ಮಿ ಆಗುತ್ತೆ. ಅದರಿಂದ ಫುಲ್ಲು ದೊಡ್ಡ ಉರಿಲಿ ಇಟ್ಕೊಂಡೇ ಮಾಡಬೇಕು ಇದನ್ನು. ನೋಡಿ, ಒಂದು ರೌಂಡು ಬಿಟ್ಟಾಯಿತು. ಇದನ್ನು ನೀವು ಟಚ್ ಮಾಡಬಾರ್ದು, ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಬೆಂದಿಲ್ಲ ಅಂತಂದರೆ ನೀವು ಇವಾಗಲೇ ಸ್ವಲ್ಪ ಹಿಂಗೆ ಹೊರಳಾಡ್ಸಿದ್ರೆ ಏನಾಗುತ್ತೆ, ಎಲ್ಲ ಪುಡಿ ಆಗಿಬಿಡ್ತದೆ, ಅದು ಶೇಪ್ ಬರಲ್ಲ. ನಾವು 2 ಸಲ ಹಾಕ್ತಾಯಿದ್ದೀವಿ ಚಕ್ಲಿ ಹೋಳನ್ನು ತುಂಬ 2 ಸಲ. ಯಾಕೆಂದರೆ ಎಣ್ಣೆ ತುಂಬ ಆಗಬೇಕದು. ಎಣ್ಣೆ ಜಾಸ್ತಿ ಬಿಡೋದ್ರಿಂದ 2 ಸಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅದು ಚಕ್ಲಿ. ನಿಮಗೆ ಹೆಂಗೆ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ಬ್ರೌನಿಷ್ ಬರ್ತದೆ. ಆ ಬಂದಾಗಲೇ ನಿಮಗೆ ಚಕ್ಲಿ ಬೆಂದೈತೆ ಅಂತ. ಅದನ್ನು ಉಲ್ಟಾ ಮಾಡ್ಬೇಕು ಅವಾಗ. ಬೆಂದ ನಂತರ ಅಲ್ಲಿವರೆಗೂ ಅದು ದೊಡ್ಡ ಉರಿಲೇ ಬೇಯಬೇಕು. ನೀವು ಸ್ವಲ್ಪ ಸಣ್ಣ ಉರಿ ಮಾಡ್ತೀವಿ ಅಂತಂದರೆ ಅದು ಸ್ವಲ್ಪ ಆಯಿಲ್ನ ಚೆನ್ನಾಗಿ ಕುಡ್ಕೊಬಿಡ್ತದೆ. ಅದಕ್ಕೆ ದೊಡ್ಡ ಉರಿಲೇ ಬೇಯಿಸೋದ್ರಿಂದ ಆಯಿಲ್ ಕುಡಿಯಲ್ಲ, ಅದು ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿರ್ತದೆ. ನೀವು ಸಣ್ಣ ಉರಿಲಿ ಬೇಯಿಸ್ತೀವಿ ಅಂತಂದರೆ ತುಂಬ ಲೇಟ್ ಆಗುತ್ತೆ ಬೇಯಿಸೋಕ್ಕೆ, ಮತ್ತು ಆಯಿಲ್ನ ಕುಡ್ಕೊಬಿಡ್ತದೆ. ನಂತರ ಈ ಕಲರ್ ಬರ್ತದೆ. ಈ ಕಲರ್ ಬಂದ ನಂತರ ಏನು ಮಾಡಬೇಕು, ಅದನ್ನು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಬೇಯಿಸ್ಬೇಕು. ಅದನ್ನು ಉಲ್ಟಾ ಮಾಡಿ ಬೇಯಿಸಿದ್ರೆ ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಬೇಯುತ್ತೆ. ನಂತರ ಕರಿಬೇವಿನ ಸೊಪ್ಪನ್ನು ಒಳಗಡೆ ಹಾಕೋದ್ರಿಂದ ಸ್ವಲ್ಪ ಚಕ್ಲಿ ಗಮ್ ಅಂತ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರ್ತದೆ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ. ಕಡ್ಡಿ ಸಮೇತನೇ ಹಾಕ್ಬೋದು, ಬೇಕು ಅಂದರೆ ಕಡ್ಡಿ ಸಮೇತ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಮತ್ತು ಆ ಕರಿಬೇವಿನ ಸೊಪ್ಪನ್ನು ಜೊತೆಲೇ ಇರಬೇಕು, ಚಕ್ಲಿ ಜೊತೆಲೇ ಒಂದನ್ನು ನಂಚ್ಕೊಂಡು ತಿನ್ಬೋದು, ಅದನ್ನು ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಕಲರ್ ಬರಬೇಕು. ಇವಾಗ ನೀವು ಅದೇ ಕಟ್ಟಾಗುತ್ತೆ, ಏನು ತೊಂದರೆ ಇಲ್ಲ. ಎತ್ತಿದಾಗ ಅದೇ ನಿಮಗೆ ನೀಟಾಗಿ ಚಕ್ಲಿ ಮುರುಕು ನೀಟಾಗಿ ಕಟ್ಟಾಗುತ್ತೆ. ನೋಡ್ತಿರ್ಬೋದು, ನೋಡಿ ಯಾವ ಶೇಪಲ್ಲಿ ಬರ್ತದೆ, ನೀಟಾಗಿ ಈ ಶೇಪಲ್ಲಿ ಬರ್ತದೆ. ನೀವು ಬೇಕು ಅಂತಂದರೆ ಸ್ವಲ್ಪ ಬೇಗನೆ ಎತ್ಬೋದು, ಬ್ರೌನಿಷ್ ಬರೋಕ್ಕೆ ಮುಂಚೆ ಎತ್ತಿದ್ರೆ ಸ್ವಲ್ಪ ಕಮ್ಮಿ ಬೆಂದಿರ್ತದೆ. ನೀವು ಬೇಯ್ತಾ ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಂಡ್ರೆ ಬ್ರೌನಿಷ್ ಬರಲ್ಲ, ವೈಟ್ ಬರುತ್ತದೆ. ವೈಟು ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಈ ಟೈಪಲ್ಲಿ ಬರ್ತದೆ, ತುಂಬ ಕ್ರಿಸ್ಪಿಯಾಗಿರ್ತದೆ. ನೋಡಿ, ರೆಡಿಯಾಗಿದೆ ಚಕ್ಲಿ, ತಿನ್ಬೋದು. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.